ರಾಜ್ಯದ ಜನರಿಗೆ ಶಾಕ್ 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 ಈ ಶಾಕ್ ತಗಲ್ಬೇಕು ಅಂದ್ರೆ ನೀವು ಭಾನುವಾರದವರೆಗೂ ಕಾಯಲೇಬೇಕು. ಯಾಕಂದ್ರೆ ಬಸ್ ಪ್ರಯಾಣ ದರ ಏರಿಕೆ ಅಧಿಕೃತವಾಗಿ ಜಾರಿ ಆಗ್ತಾ ಇರೋದು ಭಾನುವಾರದಿಂದ. 15% ಏರಿಕೆಯನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ಬಸ್ ಪ್ರಯಾಣ ದರ ಬಲು ದುಬಾರಿ. ಸರ್ಕಾರದ ನಿರ್ಧಾರಕ್ಕೆ ಜನ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 15% ಏರಿಸೋದು ಅಂದ್ರೆ ಏನು? ಇಷ್ಟ ಬಂದಂಗೆ ಎಲ್ಲದನ್ನು ಕೂಡ ಏರಿಸ್ಕೊಳ್ತಾ ಹೋಗ್ತಾ ಇರಿ. ಒಂದು ಕಡೆ ಫ್ರೀ ಅಂತೀರಾ, ಇನ್ನೊಂದು ಕಡೆ ಏರಿಕೆ ಮಾಡ್ತಾ ಇದ್ದೀರಾ. ಇದೆಷ್ಟು ಸರಿ? ಒಬ್ಬರಿಗೆ ಫ್ರೀ ಆಗಿ ಕೊಡ್ತೀರಿ, ಮತ್ತೊಬ್ಬರಿಂದ ಕಿತ್ಕೊಳ್ತಾ ಇದ್ದೀರಲ್ಲ ಅಂತ ಜನಾಕ್ರೋಶ ಸ್ಫೋಟವಾಗಿದೆ. ಸರ್ಕಾರದ ನಿರ್ಧಾರದ ವಿರುದ್ಧ ಜನ ಮುಗಿಬಿದ್ದಿದ್ದಾರೆ. ಹಾಗಿದ್ರೆ ಯಾವ್ಯಾವ ರೂಟ್ನಿಂದ ಯಾವ ರೂಟ್ಗೆ ಹೋಗೋದಕ್ಕೆ ಎಷ್ಟೆಷ್ಟು ದರ ಏರಿಸಿದ್ದಾರೆ ಅದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಗ್ಯಾರಂಟಿ ಜೊತೆಗೆ ಜನರಿಗೆ ದರ ಏರಿಕೆ ಭಾಗ್ಯ. ಹೊಸ ವರ್ಷಕ್ಕೆ ಬಸ್ ದರ ದುಬಾರಿ ಶಾಕ್. ಸರ್ಕಾರದ ವಿರುದ್ಧ ಹೆಚ್ಚಾಯಿತು ಜನಾಕ್ರೋಶ. ಆಹಾರ ಧಾನ್ಯ, ತರಕಾರಿ ಸೇರಿದಂತೆ ದಿನ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿರೋ ರಾಜ್ಯದ ಜನರಿಗೆ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ಬಸ್ ಟಿಕೆಟ್ ದರವನ್ನ 15% ಹೆಚ್ಚಿಸಲು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಇದೇ ಭಾನುವಾರದಿಂದ ನೂತನ ಬಸ್ ದರ ಜಾರಿಗೆ ಬರಲಿದೆ. ಡೀಸೆಲ್ ದರ ಏರಿಕೆ, ಸಿಬ್ಬಂದಿ ವೇತನ ಹೆಚ್ಚಳ ಸೇರಿದಂತೆ ಹಲವು ಕಾರಣಗಳಿಂದ ಈ ಬಾರಿ ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸರ್ಕಾರ ಸಮರ್ಥಿಸಿಕೊಂಡಿದೆ. ಆದರೆ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ವಿಪಕ್ಷಗಳು ಹಾಗೂ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜಾಸ್ತಿ ಮಾಡಿದ್ದೀರಿ, ಸಿದ್ದರಾಮಯ್ಯನ ಪರವಾಗಿ ಕ್ಷಮಾಪಣೆ ಕೇಳ್ತಾ ಇದ್ದೀರಿ. ನಾವು ರೈಸ್ ಮಾಡಲ್ಲ ಅಂತ ಸರ್ಕಾರ ಓಟ್ ಹಾಕಿದ್ರಿ. ನೀವೆಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ರಿ. ನಾವು ಮಾತಿಗೆ ಕೊಟ್ಟಿದ್ದೀರಿ, ಮೋಸ ಮಾಡಿದ್ದೀರಿ. ಹೊಸ ವರ್ಷದ 3ನೇ ದಿನ ಏರಿಕೆ ಆಗಬಾರ್ದು, ಏರಿಕೆ ಆಗಿದೆ. ಇದರಿಂದ ಸ್ವಲ್ಪ ಎಫೆಕ್ಟ್ ಬೀಳುತ್ತದೆ. ಯಾಕೆಂದರೆ ಒಂದೇ ರೀತಿ ದರ ಇರೋಂಗಿಲ್ಲ, ಎಲ್ಲ ರೀತಿ ದರ ಇರುತ್ತೆ. ಬಸ್ಸಿಂದಾಯಿತು, ತರಕಾರಿದಾಯಿತು, ಪ್ರತಿಯೊಂದು ಆಯಿತು, ಎಲ್ಲ ರೇಟು ಏರೋದ್ರಿಂದ ಸ್ವಲ್ಪ ಎಫೆಕ್ಟ್ ಬೀಳ್ತದೆ. ಇದು ಜಾಸ್ತಿ ಆಗಿರೋದು ನಮಗೆ ಭಾರಿ ತೊಂದರೆ ಆಗ್ತಾ ಇದೆ. ಓಡಾಡೋದಕ್ಕೂ ಕಷ್ಟ ಇದೆ. ಈ ಬಸ್ಸು ಫ್ರೀ ಹೆಣ್ಮಕ್ಳಿಗೆಲ್ಲ ಕೊಟ್ಟಿದ್ದು ಅದು ಭಾರಿ ಅನ್ಯಾಯ ಆಗಿದೆ. ಆಮೇಲೆ 2000 ಕೊಟ್ಟಿದ್ದು ಅನ್ಯಾಯ ಆಗಿದೆ. ಪುರುಷನ ಮೇಲೂ ಹೊರೆ ಆಗ್ತಾ ಇದೆ. ನಾವೆಲ್ಲ ಒಗ್ಗಟ್ಟಾಗಿ ಸ್ಟ್ರೈಕ್ ಮಾಡಿ ಇದನ್ನು ನಿಲ್ಲಿಸಬೇಕು, ಮುಂದುವರಿಬಾರ್ದು ಅಂತೇಳಿ ನಾನು ಬೇಡ್ಕೊಂತೀನಿ. ಫಸ್ಟ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬುದ್ಧಿ ಇದೆಯೇನ್ರಿ ಅವ್ನಿಗೆ? ಸಿದ್ದರಾಮಯ್ಯನಿಗೆ ಬುದ್ಧಿ ಇದೆಯೇನ್ರಿ ಅವ್ನಿಗೆ? ಏನೋ ಫ್ರೀ ಕೊಟ್ಟೆ ಅಂತ ಮಾಡ್ಬಿಟ್ಟು ಕಂಡಕ್ಟರ್ ಹೊಟ್ಟೆ ಮೇಲೆ ಎಲ್ಲ ಹೊಡೆದ್ರಲ್ರಿ ಅವರು. ಈಗ ಅವರು ಅರಿಯರ್ಸ್ ಕೊಡೋದಿದ್ರೆ ಇವರು ನಮ್ಮಗಳ ಮೇಲೆ 15% ಎಕ್ಸ್ಟ್ರಾ ಹಾಕ್ಬಿಟ್ಟು ಅದನ್ನ ಬಾಚ್ಕೊಂಡ್ಬಿಟ್ಟು ಅವ್ರಿಗೆ ಕೊಡೋಣ ಅಂತ. ಅದನ್ನ ಯಾಕೆ ಉಚಿತ ಯಾಕೆ ಕೊಡ್ತಾ ಇದ್ದೀರಿ? ವಿಡ್ರಾ ಮಾಡ್ಕೊಳ್ಳಿ. ಈ 15% ಗಂಡಸರ ಮೇಲೆ ಯಾಕೆ ಹಾಕ್ತೀರಿ ನೀವು? ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಆಕ್ಷೇಪ. ಮೆಜೆಸ್ಟಿಕ್ನಲ್ಲಿ ಕೇಸರಿ ಪಡೆ ಪ್ರೊಟೆಸ್ಟ್. ಇನ್ನು ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕ್ತು. ಪ್ರಯಾಣಿಕರಿಗೆ ಹೂ ಕೊಡಲು ಮುಂದಾದಾಗ ಆರ್ ಅಶೋಕ್ ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ನಾನು ಸಾರಿಗೆ ಸಚಿವನಾಗಿದ್ದಾಗ ಇಲಾಖೆಗೆ 1,000 ಕೋಟಿ ಲಾಭ ಇತ್ತು. ಕಾಂಗ್ರೆಸ್ ಸರ್ಕಾರ ಫ್ರೀ ಕೊಟ್ಟು ದರ ಏರಿಕೆ ಮಾಡಿದೆ. ಹಾಲಿನಲ್ಲಿ ಕಲ್ಲು ಹಾಕಿದ ದುರುಳರು ಇವರು ಅಂತ ಅಶೋಕ್ ಕಿಡಿಕಾರಿದ್ರು. ಇನ್ನು ದರ ಏರಿಕೆ ನಿರ್ಧಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರೈಟಿಂಗ್ ಅಲ್ಲಿ ಬರ್ಕೊಡು ಕೇಳೋ ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತಳ್ಳೋದು ಮಾಡಿದ್ರೆ ಹುಷಾರ್ ಮಾಡ್ತಾ ಇದ್ದೆ. ಅದೇ ಕೆಲಸ ಬರ್ಕೊಡು. ರೈಟಿಂಗ್ ಅಲ್ಲಿ ಕೊಡಪ್ಪ, ಕೊಡು. ಏನ್ ಮಾಡ್ತಾ ಇದ್ದೆ? ಬರೀ ಕೂತ್ಕೋ, ಬರ್ಕೊಡು. ಯಾರು ನೀನು? ಮಾರುತ್ತೀನ? ಆಯ್ತು, ನೋಡೋಣ. ದಯವಿಟ್ಟು ಬರ್ಕೊಡು.
ಸರ್ಕಾರ ಇರಲ್ಲ, ನಿಮ್ಮ ಹೆಸರುಗಳೆಲ್ಲ ನೋಡ್ಬಾರ್ದಂತೆ ಕೊಡೋ ರೈಟಿಂಗಲ್ಲಿ ಮಾಡಬಾರ್ದು ಅಂತ ಹೋಗಿ ಕೊಡಬಾರ್ದು ಅಂತ ರೈಟಿಂಗ್ ಕೊಡು. ಇಲ್ಲ ಪ್ರತಿಭಟನೆ ಮಾಡ್ತಾ ಇಲ್ಲ, ನೋ ಅಪೋಸಿಷನ್ ಲೀಡರು ಮುಟ್ಟಿದ್ರೆ ಹುಷಾರು. ಕರ್ನಾಟಕದಲ್ಲಿರುವಂಥ ಸರ್ಕಾರ ಚುನಾವಣೆಗೆ ಮುಂಚೆ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು, ನಾವು 5 ಗ್ಯಾರಂಟಿಯನ್ನು ಕೊಡ್ತೀರಿ, ಬಡವರನ್ನು ನಾವು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತೀರಿ, ಹೈಕಿಲ್ದೆ ನಾವು ನಿಮಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಪೆಟ್ರೋಲ್ ಡೀಸೆಲ್ ಹೈಕ್ ಆಯಿತು, ಜನ ಶಾಪ ಹಾಕಿದ್ರು. ಹಾಲು, ಮಕ್ಕಳು ಕುಡಿಯೋ ಹಾಲಲ್ಲಿ ಕಲ್ಲು ಹಾಕದ ದುರುಳರು ಇವರು. 2013 ನಾನೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ನಾನು ಹೋಗ್ಬೇಕಾದ್ರೆ 1,000 ಕೋಟಿ ಲಾಭ BMTC ಮತ್ತು KSRTC 1,000 ಕೋಟಿಗೂ ಜಾಸ್ತಿ ಲಾಭವನ್ನು ಬಿಟ್ಟೋಗಿದ್ದೆ. ಅವತ್ತನ್ನು ಯಾಕೆ ಹೇಳಲ್ಲ ನೀವು? ಈಗಿನ ಈ ಬೆಳವಣಿಗೆಗಳಿದೆಯಲ್ಲ, ಇದೇನು ಯಾರಿಗೂ ಏನು ಅಚ್ಚರಿ ತರ್ತಕ್ಕಂಥ ವಿಷಯ ಅಲ್ಲ ನನ್ನ ಅಭಿಪ್ರಾಯದಲ್ಲಿ. ಸಾರ್ವಜನಿಕರು ಸಹ ಇದನ್ನೊಂದು 2-3 ದಿವಸದಲ್ಲಿ ಮರೀತಾರೆ, ಒಂದು 2 ದಿವಸ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಷ್ಟೇ. 3ನೇ ದಿನ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಏಕೆಂದರೆ ಇಂದಿನ ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ. ಈಗ ಇದೇ ಸರ್ಕಾರ ಡೀಸೆಲ್ಲು ಪೆಟ್ರೋಲ್ ಮೇಲೆ 3-3.5 ರೂಪಾಯಿ ಸೆಸ್ಸನ್ನು ಹಾಕಿದ್ರು. ಏನು ಪ್ರತಿಭಟನೆ ಮಾಡಿದ್ರಾ? ರಾಜ್ಯದಲ್ಲಂತೂ ಸರ್ಕಾರ ಅಂತೂ ಇಲ್ಲ ಅಲ್ವಾ, ಸ್ವೇಚ್ಛಾಚಾರವಾಗಿ ನಡೀತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಜನಗಳ ಕಷ್ಟ ಸುಖ ಯಾರು ಕೇಳ್ತಾರೆ? ಇದು ಫ್ರೀ ಬಸ್ ಎಫೆಕ್ಟ್ ಎಂದ ಸಾರ್ವಜನಿಕರು. ಪುರುಷರಿಗೂ ಉಚಿತ ಭಾಗ್ಯ ಕೊಡಿ ಅಂತ ಆಗ್ರಹ. ಇನ್ನು ದರ ಏರಿಕೆ ಫ್ರೀ ಬಸ್ ಎಫೆಕ್ಟ್ ಅಂತ ರಾಜ್ಯದ ಜನ ಕೆಂಡಕಾರಿದ್ದಾರೆ. ಶಕ್ತಿ ಯೋಜನೆಯಿಂದ ಮಹಿಳೆಯರು ಓಡಾಡಲು ಫ್ರೀ ಬಸ್ ಕೊಟ್ಟು ಇದೀಗ ಅದರ ಚಾರ್ಜ್ ಪುರುಷರ ಮೇಲೆ ಹೇರುತ್ತಿದೆ. ಸರ್ಕಾರದ ಕ್ರಮ ಸರಿಯಿಲ್ಲ. ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸರ್ಕಾರ ಮೊದಲು ಬೀಳ್ಬೇಕು ಮೇಡಮ್. ಈ ಸರ್ಕಾರ ಬಿದ್ದರೆ ಮೊದಲೇ ನಮ್ಗೆ ರಾಜಕೀಯ ಸೇರಾಗ್ತದೆ ನಮಗೆ ಅಷ್ಟೇ. ಮೇಡಮ್, ಪಬ್ಲಿಕ್ ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಏರಿಕೆ ಮಾಡ್ತಾ ಇದ್ರೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಮೇಡಮ್. ಈಗಾಗಿರೋದೇ ಬೆಲೆಗಳು ಜಾಸ್ತಿ ಮಾಡಿದ್ರೆ ಎಲ್ಲರಿಗೂ ಜಾಸ್ತಿ ಆಗುತ್ತೆ, ಸಂಪಾದನೆಗಳು ಕಮ್ಮಿ, ಖರ್ಚು ಜಾಸ್ತಿ ಆಗ್ತದೆ. ಗ್ಯಾರಂಟಿ ಅನ್ನೋದು ಏನು 2,000 ರೂಪಾಯಿ ತಿಂಗಳು ಕೊಡ್ತಾ ಇದ್ದಾರೆ. ಅದು ಕರೆಕ್ಟಾಗಿ ತಿಂಗಳು ಬೀಳ್ತಾ ಇಲ್ಲ. 2 ಮಂತ್ಸ್ ಒಂದ್ಸತಿ, 2 ತಿಂಗಳಿಗೋ 3 ತಿಂಗಳು ಒಂದ್ಸತಿ ಬೀಳ್ತಾ ಇದೆ. ಅದು ಕ್ಯಾನ್ಸಲ್ ಆಗ್ತಾ ಇದೆ, ಬೀಳ್ತಾ ಇಲ್ಲ. ಇತ್ತೀಚೆಗೆ ಅದು ಬಂದಿಲ್ಲ, 2 ತಿಂಗಳಾಯ್ತು ಬಂದಿಲ್ಲ ನಮ್ಮ ತಾಯಿ ಅವ್ರಿಗೂ. ಏರಿಕೆ ಅಂದರೆ ಅವ್ರು ಬರ್ರಿ ಪ್ರತಿಯೊಂದು ಏರಿಕೆ ಅಂದರೆ ಎಲ್ಲಿದೆ ಅದನ್ನು ಕೊಡೋಕ್ಕಾಗುತ್ತೆ? ನಮ್ಮಂತ ಬಡವರು ಕಷ್ಟ ಸರ್. ಬೆಂಗಳೂರಲ್ಲಿ ಬದುಕೋದು ಕಷ್ಟ ಇದೆ. ಇತ್ತೀಚೆಗೆ ಸಿದ್ದರಾಮಯ್ಯ ಬಂದಮೇಲೆ, ಅವ್ರು ಬರೋಕ್ಕಿಂತ ಮುಂಚೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ, ಅವ್ರು ಬಂದಮೇಲೆ ತುಂಬ ಕಷ್ಟನೇ ಇದೆ ಸರ್. ಜಿಲ್ಲೆಗಳಲ್ಲೂ ಆಕ್ರೋಶ ಕಟ್ಟೆಯೊಡೆದಿದೆ. ಧಾರವಾಡ, ಕಾರವಾರ, ತುಮಕೂರು, ಕಲಬುರಗಿ ಸೇರಿದಂತೆ ರಾಜ್ಯದ ಹಲವೆಡೆ ಟಿಕೆಟ್ ದರ ಏರಿಕೆಗೆ ಜನ ರೊಚ್ಚಿಗೆದ್ದಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಜನರಿಗೆ ಹೂ ಕೊಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ಕಾಲೆಳೆದರು. ನಮ್ಮ ಅಭಿಪ್ರಾಯ ಇವಾಗಲೇ ಜಾಸ್ತಿ ಆಗಿದೆ. ನಮ್ಮ ಸೀಟ್ಗಳು ಸಿಗ್ತಾ ಇಲ್ಲ, ಬಸ್ಗಳೇ ಸಿಗ್ತಾ ಇಲ್ಲ ಸರಿಯಾಗಿ. ಇಲ್ಲ, ನಮಗೆ ಗಂಡಸ್ರಿಗೆ ಲಾಸೆ. ಅವ್ರ ಹೆಂಗಸರುಗಳಿಗೆ ಏನೋ ಫ್ರೀ ಆಗಿದೆ, ಇದಿದೆ, ಕಿತ್ತಾಡ್ತಾ ಇದ್ದಾರೆ. ಇವತ್ತಿಗೂ ಇನ್ನೂ ಜಗಳ ಆಡ್ತಾ ಇದ್ದಾರೆ ಸೀಟ್ಗೆ, ಅದಕ್ಕೆ ಇದಕ್ಕೆ. ನಮಗೆ ಸೀಟ್ ಇರಲಿ, ನಿಂತ್ಕೊಳಕ್ಕೆ ಹೋಗೋಕ್ಕೂ ಬಸ್ಗಳು ಸರಿಯಾಗಿಲ್ಲ. ಮೊದಲು ಬಸ್ಗಳು ಜಾಸ್ತಿ ಬಿಡಲಿ, ಹೊಸದುರ್ಗ ಹೋಗ್ಬೇಕು ನಾವು, ನೋಡಿ ಬಸ್ಗಳಿಲ್ಲ. ಸರ್ಕಾರಕ್ಕೆ ಹೇಳೋದೇನೂ ಇಲ್ಲ, ಜಾಸ್ತಿ ಮಾಡಬಾರ್ದು ಗಂಡಸರಿಗೆ, ಇನ್ನು ಕಡಿಮೆನೇ ಮಾಡಲಿ ಬೇಕಾದ್ರೆ. ಫ್ರೀ ಬಸ್ ಕೊಟ್ಟಿರೋದೇನು ಸರಿ ಇಲ್ಲ, ಅದೊಂದು ಬೇಕಾದ್ರೆ ನಿಲ್ಲಿಸ್ಬೋದು. ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ಅಕ್ಷರ ಸಹ ಕನ್ನಡಿಗರ ರಕ್ತವನ್ನು ಹೇರುವಂಥ ಕೆಲಸ ಮಾಡ್ತಾ ಇದೆ. ಅವರ ಗ್ಯಾರಂಟಿಗೆ ಹಣ ಹೊಂದಿಸ್ಕೊಳ್ಳಿಕ್ಕೆ ಬಕಾಸುರ ಹೊಟ್ಟೆಯ ರಾಜ್ಯ ಸರ್ಕಾರ ಕನ್ನಡಿಗರ ರಕ್ತವನ್ನು ಹೇರುವಂಥ ಕೆಲಸ ಮಾಡ್ತಾ ಇದೆ. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತು, ಮತ್ತು ಹಾಲಿನ ದರ ಜಾಸ್ತಿ ಮಾಡ್ತು, ನೀರಿನ ದರ ಜಾಸ್ತಿ ಮಾಡ್ತು, ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಮಾಡ್ತು. ಈಗ ಸಾರಿಗೆ ಇಲಾಖೆಯಲ್ಲಿ ಬಸ್ ದರ ಜಾಸ್ತಿ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಏನು ಸಾರಿಗೆ ಸಂಸ್ಥೆ ಮಾಡಿದರು ಇವರು, ಇವತ್ತು ಅಕ್ಷರ ಸಹ ಇವತ್ತು ಕರ್ನಾಟಕದ ಪ್ರಯಾಣಿಕರು, ಅದರಲ್ಲೂ ಪುರುಷ ಪ್ರಯಾಣಿಕರು ಇವತ್ತು ತಲೆ ಮೇಲೆ ಒಂದು ಭಾರ ಹೊರಿಸುವಂಥ ಕೆಲಸ ಮಾಡಿದೆ. ಒಟ್ಟಿನಲ್ಲಿ 5 ವರ್ಷಗಳಿಂದ ಟಿಕೆಟ್ ದರ ಏರಿಕೆ ಮಾಡಿಲ್ಲ ಅಂತ ಸರ್ಕಾರ ಬಸ್ ಟಿಕೆಟ್ ರೇಟ್ ಹೈಕ್ ಮಾಡಿದೆ. ಆದರೆ ಈಗಾಗಲೇ ದರ ಏರಿಕೆಯಿಂದ ಕಂಗೆಟ್ಟ ಜನರಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಜನ ಹಿಂಗೆಲ್ಲ ಮಾತಾಡಬಾರ್ದು. ಕೊಟ್ಟಿಲ್ವಾ 5 ಗ್ಯಾರಂಟಿಗಳನ್ನು? ಅದು ಮಹಿಳೆಯರಿಗೆ ನೀವು ಕೇಳಬೇಕಾಗಿರೋದು ನಿಮ್ಮ ಮನೇಲಿರುವಂಥ ಹೆಣ್ಮಕ್ಳನ್ನ. ಏನಂತ 2,000 ರೂಪಾಯಿ ತಗೊಳ್ತಾ ಇಲ್ವಾ? ಅದರಲ್ಲಿ ಹಾಕಿರೋದೇ ಅದನ್ನೇ ಅಲ್ವಾ? 500 ರೂಪಾಯಿ ಬೆಲೆ ಏರಿಕೆಗೋಸ್ಕರ ಅಂತಾನೆ ಇಟ್ಟಿರೋದು 2,000 ರೂಪಾಯಲ್ಲಿ. 500 ರೂಪಾಯಿ ಗ್ಯಾಸಿಗೋಸ್ಕರ, 500 ರೂಪಾಯಿ ಬೆಲೆ ಏರಿಕೆಗೋಸ್ಕರ. ಈಗ ಬೆಲೆ ಏರಿಸ್ತೀವಿ ನಾವು, ಅದಕ್ಕೆ ನಿಮಗೆ ಬೆಲೆ ಏರಿಕೆ ದುಡ್ಡನ್ನು ಮೊದಲೇ ಕೊಟ್ಟಿದ್ದೀವಿ ಅಂತೇಳಿ ಬ್ಯಾಲೆನ್ಸ್ ಮಾಡ್ತಿದ್ದೀವಿ. ನೀವೆಲ್ಲ ಹಂಗೆ ಮಾತಾಡಬಾರ್ದು. ಗಂಡ್ಮಕ್ಳನ್ನೋ
ಹೋಗಿ ಹೆಣ್ಮಕ್ಳನ್ನ ಕೇಳಿ.